ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವ ವೈಭವೋಪೇತ ಪ್ರಸಿದ್ಧ ಉತ್ಸವಗಳು 7. ಆ 7 ಉತ್ಸವಗಳಲ್ಲಿ ಕಾಪು ಮಾರಿಪೂಜೆಯೂ ಒಂದಾಗಿದೆ. ಕಾಪು ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನ, ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಮತ್ತು ಶ್ರೀ ಮೂರನೇ ಮಾರಿಗುಡಿ ದೇವಸ್ಥಾನದಲ್ಲಿ ಕಾಲಾವಧಿಯಾಗಿ ವರ್ಷಕ್ಕೆ 3 ಮಾರಿಪೂಜೆಗಳು ನಡೆಯುತ್ತವೆ. ಮಾರ್ಚ್ ತಿಂಗಳಿನಲ್ಲಿ ಸುಗ್ಗಿ ಮಾರಿಪೂಜೆ, ಜುಲೈ ತಿಂಗಳಿನಲ್ಲಿ ಆಟಿ ಮಾರಿಪೂಜೆ, ಡಿಸೆಂಬರ್ ತಿಂಗಳಿನಲ್ಲಿ ಜಾರ್ದೆ ಮಾರಿಪೂಜೆ ನಡೆಯುವುದು ಸಂಪ್ರದಾಯ. ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಪ್ರಸಾದ್ ಶಣಿ. ನಾನು ಈ ಕಾಪು ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಖ್ಯಸ್ಥ. ನಮ್ಮ ಇದೊಂದು ಐತಿಹಾಸಿಕ ದೇವಸ್ಥಾನ ಶ್ರೀ ಹಳೆ ಮಾರಿಯಮ್ಮ. ಇದು ನಾಳ್ದು ಬರುವ 25 ಹಾಗೂ 26ರಂದು ಪೂರ್ವ ಪದ್ಧತಿಯಂತೆ ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಸುಗ್ಗಿ ಮಾರಿಪೂಜೆ ನಡೆಯಲಿದೆ. ಎಲ್ಲ ನಮ್ಮ ಮಂಗಳೂರು, ಉಡುಪಿ, ಅದೇ ರೀತಿ ಕಾಸರಗೋಡಿಂದ ಬೇರೆ ಬೇರೆ ಜಿಲ್ಲೆಯಿಂದ ಜನರು ಬಂದು ಅವರ ಯಾವ್ಯಾವ ಹರಕೆ ಉಂಟು ತೀರಿಸುವ ಇದೊಂದು ಮಹಾಸುಗ್ಗಿ ಜಾತ್ರೆ. ಸುಗ್ಗಿ ಮಾರಿಪೂಜೆಯ ಒಂದು ವಿಶೇಷ ಅಂದರೆ ಈ ಒಂದು ಮಾರಿಪೂಜೆಯು ನಾಳ್ದು ನಡೆಯ 25 ಅದರ ಒಂದು ವಾರ ಮುಂಚೆ ಅಂದರೆ 18ನೇ ತಾರೀಕು ಮಂಗಳವಾರ ಇದರ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಇದರ ಪ್ರಕ್ರಿಯೆ ಯಾವ ರೀತಿ ಇರುತ್ತದೆ ಅಂದರೆ ಈ ಪೂರ್ವ ಪದ್ಧತಿಯಂತೆಯೇ ಆ ದಿನ ನಾವು ಅದಕ್ಕೆ ಕುರಿ ಬಿಡುವುದು ಅಂತ ಹೇಳ್ತೇವೆ. ಆ ದಿನ ನಾವು ಕುರಿಯನ್ನು ಬಿಟ್ಟು, ಈಗ ಸಾಂಕೇತಿಕವಾಗಿ ಕುರಿಯ ಬದಲು ಕುಂಬಳಕಾಯಿಯನ್ನು ನಾವು ಉಪಯೋಗಿಸ್ತೇವೆ. ಅದನ್ನು ಬಿಟ್ಟು ಅಲ್ಲಿಂದ ಇದರ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಮತ್ತು ಸುಗ್ಗಿ ಮಾರಿಪೂಜೆ ದಿನ ರಾತ್ರಿ 8 ಗಂಟೆಗೆ ಒಡೆಯ ವೆಂಕಟರಮಣ ದೇವಸ್ಥಾನದಲ್ಲಿ ದೇವರ ಹೂವಿನ ಪೂಜೆಯಾಗಿ ಅಲ್ಲಿಂದ ದೇವರ ಬಂಗಾರವನ್ನು ನಾವು ರಜತ ರಥದಲ್ಲಿ ಅದನ್ನು ಇಲ್ಲಿಗೆ ತಂದು, ತದನಂತರ ಇದರ ಮಾರಿಪೂಜೆಯ ಪ್ರಕ್ರಿಯೆ ಪ್ರಾರಂಭವಾಗ್ತದೆ. ಮಾರಿಪೂಜೆಯು ಅಂದು ರಾತ್ರಿ ಇಂಗಾರದ ಒಂದು ಗೊಂಬೆ, ಇಂಗಾರ ಮರದ ತಯಾರಿಸಿದ ಒಂದು ಗೊಂಬೆಯನ್ನು ತಂದು ಅದನ್ನು ಗದ್ದಿಗೆ ಮೇಲೆ ಕೂರಿಸಿ ಅದಕ್ಕೆ ಅಲಂಕಾರ ಮಾಡಿ, ಅದನಂತರ ಮಾರಿಪೂಜೆಯ ರಾತ್ರಿ ಸಾಧಾರಣ 11-11:30 ಹತ್ರ ಅದಕ್ಕೆ ಮಾರಿಪೂಜೆ ಆಗ್ತದೆ. ಮಾರಿಪೂಜೆ ನಂತರ ಯಾವ ಭಕ್ತಾದಿಗಳು ಅವರ ಹರಕೆ ತೀರಿಸಲು ಕೋಳಿ ಕುರಿಗಳನ್ನು ತರ್ತಾರೋ ಅದನ್ನು ದೇವರಿಗೆ ಅವರು ಸಮರ್ಪಣೆ ಮಾಡ್ತಾರೆ. ಇದೇ ಪ್ರಕ್ರಿಯೆಯು ಈಗಲ್ಲ, ಪೂರ್ವದಿಂದ ನಡೆದುಕೊಂಡು ಬಂದಿದ್ದು. ಈಗಲ್ಲ ನಾವು ಅದನ್ನೇ ನಾವು ಪಾಲನೆ ಮಾಡ್ತಾ ಬಂದಿದ್ದೇವೆ. ಮಾರಿಗುಡಿಗಳಲ್ಲಿ ಆರಾಧನೆಗೊಳ್ಳುವ ಮಾರಿಯಮ್ಮ ದೇವಿಗೆ ಮೂರ್ತಿ ಇಲ್ಲದಿರುವುದರಿಂದ ಗದ್ದುಗೆಯೇ ಇಲ್ಲಿ ಪ್ರಧಾನವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಕುರಿ ಬಿಟ್ಟ ಮರುದಿನ ಮರ ಮುಹೂರ್ತ ನಡೆಯುತ್ತದೆ. ಪ್ರತಿ ಮಾರಿಪೂಜೆಗೆ ಹೊಂಗಾರದ ಮರವೊಂದನ್ನ ಆರಿಸಿ ಬೊಂಬೆ ಕೆತ್ತನೆಗೆ ಮುಹೂರ್ತ ನಡೆಸಲಾಗುತ್ತದೆ. ಹೀಗೆ ಸಿದ್ಧಪಡಿಸಲಾದ ಮಾರಿಯಮ್ಮನ ಬೊಂಬೆಗೆ ಮಾರಿಪೂಜೆಯ ದಿನದಂದೇ ಅಂತಿಮ ರೂಪ ನೀಡಲಾಗುತ್ತದೆ. ಮಾರಿಪೂಜೆಯ ದಿನ ಹಳೆ ಮಾರಿಯಮ್ಮ ದೇವಸ್ಥಾನಕ್ಕೆ, ವೆಂಕಟರಮಣ ದೇವಸ್ಥಾನ ಹಾಗೂ ಹೊಸ ಮಾರಿಗುಡಿ ದೇವಸ್ಥಾನ ಮತ್ತು ಮೂರನೇ ಮಾರಿಯಮ್ಮ ದೇವಸ್ಥಾನಕ್ಕೆ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಿಂದ ಮಾರಿಯಮ್ಮ ದೇವಿಯ ಬಿಂಬ ಮತ್ತು ಚಿನ್ನಾಭರಣಗಳನ್ನ ಮೆರವಣಿಗೆಯ ಮೂಲಕ ತರಲಾಗುತ್ತದೆ. ಮಾರಿಪೂಜೆ ತನ್ನದೇ ಆಗಿರತಕ್ಕಂತಹ ಒಂದು ವೈಶಿಷ್ಟ್ಯವನ್ನು ಹೊಂದಿಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಕಾಪು ಜನಾರ್ದನ ದೇವಸ್ಥಾನದಿಂದ ಮಾರಿಪೂಜೆಗೆ ಇಡತಕ್ಕಂತಹ ಮುಖವನ್ನು ಪೂಜಿಸಿ ಪ್ರಾರ್ಥಿಸಿಕೊಂಡು ಅಲ್ಲಿಂದ ಮೆರವಣಿಗೆಯಲ್ಲಿ ಆ ಮುಖವನ್ನು ತಗೊಂಡು ಬಂದು ಇಲ್ಲಿ ಗದ್ದಿಗೆಯಲ್ಲಿ ಸ್ಥಾಪಿಸಿ, ಮತ್ತು ಆ ವಿಶ್ವಕರ್ಮ ಸಮಾಜದವರು ನಿರ್ಮಾಣ ಮಾಡಿರುವಂತಹ ಒಂದು ಹೊನ್ನೆ ಮರದ ಗೊಂಬೆಯನ್ನು ಕೂಡ ಕ್ಷೇತ್ರದಲ್ಲಿ ತಗೊಂಡು ಬಂದು ಅದನ್ನು ಕೂಡ ಮೂಲಭೂತವಾಗಿ ಆ ಗೊಂಬೆಯನ್ನು ಇಟ್ಟು ಅದಕ್ಕೆ ಮುಖಾದಿಗಳನ್ನು ಎಲ್ಲ ಸಂಯೋಜನೆ ಮಾಡಿ ಕಟ್ಟಿ ದೇವಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿಕೊಂಡು ಬರುವಂತಹ ಸಂಪ್ರದಾಯವುಳ್ಳಂತಹ ಈ ಒಂದು ಮಾರಿಪೂಜೆ ಅನಾದಿ ಕಾಲದಿಂದಲೂ ಕೂಡ ನಡೀತಾ ಬರ್ತಾ ಇದೆ. ವಿಶೇಷವಾಗಿ ಎಲ್ಲ ದುಷ್ಟಶಕ್ತಿಯ ನಿವೃತ್ತಿಗೂ ಮತ್ತು ಶಿಷ್ಟಶಕ್ತಿಯ ಸಂರಕ್ಷಣೆಗಾಗಿಯೂ ಕೂಡ ನಮ್ಮೆಲ್ಲರ ಬದುಕಿನ ಆರೋಗ್ಯಪೂರ್ಣವಾದಂತಹ ಬದುಕಿಗೋಸ್ಕರವೂ ಕೂಡ ಈ ದೇವಿಯ ಮಾರಿಯ ಆರಾಧನೆ ಎನ್ನುವಂತಹದ್ದು ಬಹಳ ಪ್ರಮುಖವಾಗಿದೆ. ಬೆಳಗಿನ ಜಾವ ಅರಮನೆ ಪೂಜೆ, ಉಚ್ಚಂಗಿಗೆ ಕೂಡ ಪೂಜೆ ಸಲ್ಲುತ್ತದೆ. ಮರುದಿನ ಮಧ್ಯಾಹ್ನದ ವೇಳೆ ದರ್ಶನ ಪಾತ್ರೆಯೂ ಸೇರಿದಂತೆ ಆಡಳಿತ ವರ್ಗದವರು ಗ್ರಾಮ ದೇವರ ಸನ್ನಿಧಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಅಲ್ಲಿಂದ ಮತ್ತೆ ಮಾರಿಗುಡಿಗೆ ಬಂದು ದರ್ಶನ ಸೇವೆ ಆರಂಭವಾಗುತ್ತದೆ.
ಭಕ್ತ ಜನರು ತಮ್ಮ ಸಂಕಷ್ಟ ನಿವಾರಣೆಗಾಗಿ ಮಾರಿಯಮ್ಮ ದೇವಿಯಲ್ಲಿ ಪರಿಹಾರಕ್ಕಾಗಿ ಬೇಡುತ್ತಾರೆ. ಮಾರಿಯಮ್ಮನ ಪ್ರಸಾದ ಲಭ್ಯವಾಗುತ್ತದೆ. ಸಂಜೆಯ ವೇಳೆಗೆ ಮರದ ಬೊಂಬೆಯ ವಿಸರ್ಜನೆಯಾಗುತ್ತದೆ. ಮೂರ್ತಿಯನ್ನ ಮಲ್ಲಾರು, ಪಾದೂರು, ಕಳತ್ತೂರು ಗಡಿಯಲ್ಲಿ ಚಂದ್ರನಗರದ ಸಮೀಪದ ನಿರ್ದಿಷ್ಟ ಪ್ರದೇಶದಲ್ಲಿರುವ ಬಾವಿಗೆ ಹಾಕಿ ವಿಸರ್ಜಿಸಲಾಗುತ್ತದೆ. ಮೂರನೇ ಮಾರಿಯಮ್ಮ ಸನ್ನಿಧಾನಕ್ಕೆ 100 ವರ್ಷದ ಇತಿಹಾಸ. ಈ 100 ವರ್ಷದ ಇತಿಹಾಸದ ಒಂದು ಇದಕ್ಕಾಗಿ ಒಂದು ರಜತ ಗದ್ದಿಗೆಯನ್ನು ಮಾಡಬೇಕಂತ ಊರು ಹೊರಬನವರು, ಭಕ್ತಾದಿಗಳು, ಆಡಳಿತ ವರ್ಗದವರು, ಕಾರ್ಯಾಧಿಕಾರಿಯವರು ಒಂದು ಸಂಕಲ್ಪ ಮಾಡಿದ್ದಾರೆ. ಅಂದಾಜು ಒಂದು 90 kg ಬೆಳ್ಳಿ, ಆ 90 kg ಬೆಳ್ಳಿ ಭಕ್ತಿಯಿಂದ ಸರಿಸಿಕೊಂಡು ಆ ದೇವಿಗೆ ಒಂದು ರಜತ ಗದ್ದಿಗೆ 100 ವರ್ಷದ ಸವಿ ನೆನಪಿಗಾಗಿ ಒಂದು ಅರ್ಪಣೆ ಮಾಡಬೇಕಂತ ಸಂಕಲ್ಪ ಇಟ್ಟುಕೊಂಡಿದ್ದೇವೆ. ಅದೇನು ಈಗ ನಾಡ್ದು ಲಕ್ಷ್ಮೀ ಜನಾರ್ದನ ದೇವರ ರಾಶಿ ಪೂಜೆ ಕಳೆದ ಮೇಲೆ ಆ ಒಂದು ಗದ್ದಿಗೆಯನ್ನು ಒಂದು ಪ್ರತಿಷ್ಠಾಪನೆ ಮಾಡುವ ಅಂತ ಹೇಳಿ ಒಂದು ಸಂಕಲ್ಪ ಈಗ ಸದ್ಯಕ್ಕೆ ಮಾಡಿಕೊಂಡಿದ್ದಾರೆ. ದೇವರು ಬೇಕಾದ ಬೆಳ್ಳಿ ಕಾಣಿಕೆಯನ್ನು ತರಿಸಿಕೊಂಡು ಆ ಗದ್ದಿಗೆಯನ್ನು ಪುನರ್ ಪ್ರತಿಷ್ಠೆ ಮಾಡಿಸಿಕೊಂಡು ಸ್ಥಳ ಇನ್ನಷ್ಟು ಬೆಳಗುವಂಥ ರೀತಿ ಆಗಬೇಕೇಳಿ ನಮ್ಮೆಲ್ಲರ ಒಂದು ಆಶಾಭಾವನೆ. ಕಾಪುವಿನ 3 ಮಾರಿಗುಡಿಗಳಲ್ಲಿ ಏಕಕಾಲದಲ್ಲಿ ನಡೆಯುವ ಕಾಲಾವಧಿ ಸುಗ್ಗಿ ಮಾರಿ ಪೂಜೆಗೆ ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಕಾಸರಗೋಡು, ಬೆಂಗಳೂರು, ಮುಂಬೈ ಹಾಗೂ ದೇಶ ವಿದೇಶಗಳಿಂದಲೂ ಲಕ್ಷಾಂತರ ಮಂದಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ವಿವಿಧ ಹರಕೆ ಸೇವೆಗಳನ್ನ ಸಲ್ಲಿಸುತ್ತಾರೆ. ಈ ಬಾರಿಯ ಕಾಲಾವಧಿ ಸುಗ್ಗಿ ಮಾರಿ ಪೂಜೆಗೆ ರಕ್ಷಣಾಪುರ ಕಾಪು ಸಜ್ಜಾಗಿದೆ.